ಘನತೆ, ಬಹಿಷ್ಕಾರ ಮತ್ತು ಕರುಣೆ ಇವುಗಳ ಬಗ್ಗೆ ಒಂದು ಹೊಸ ನೋಟವನ್ನು ನೋಡೋಣ ಬನ್ನಿ. ಇಲ್ಲೇ ಮೂಲ ಆಲೋಚನೆ ಅಂದ್ರೆ ನಮ್ಮೆಲ್ಲ ಸಾಮಾಜಿಕ ಬದುಕಿಗೆ ಮಾನವ ಘನತೆಯೇ ಅಡಿಪಾಯ. ಇದು ನಮ್ಮ ಸಾಮಾನ್ಯ ಯೋಚನೆಗೆ ಒಂದು ಸವಾಲು. ಬದಲಾವಣೆಗಿಂತ ಮೊದಲು ಘನತೆಗೆ ಮೊದಲ ಸ್ಥಾನ. ಆದರೆ ಈ ಅದ್ಭುತ ತತ್ವಕ್ಕೂ ಮತ್ತು ನಮ್ಮ ದೈನಂದಿನ ನಡವಳಿಕೆಗೂ ಒಂದು ದೊಡ್ಡ ವಿರೋಧಾಭಾಸವಿದೆ. ಸುವಾರ್ತೆಯ ಕರೆ ಎಲ್ಲರನ್ನೂ ಸೇರಿಸಿಕೊಳ್ಳಿ ಅಂತ ಹೇಳುತ್ತೆ. ಆದ್ರೆ ನಮ್ಮ ಪ್ರತಿಕ್ರಿಯೆ ಹೆಚ್ಚಾಗಿ ತೀರ್ಪು ಮತ್ತು ಬಹಿಷ್ಕಾರ ಆಗಿರುತ್ತೆ. ಈ ಮಾತು ಒಂದನ್ನು ಸ್ಪಷ್ಟಪಡಿಸುತ್ತೆ: ದೇವರ ಪ್ರೀತಿಯಿಂದ ಯಾರನ್ನೂ ಯಾವ ಕಾರಣಕ್ಕೂ ಹೊರಗಿಡವು ಸಾಧ್ಯವಿಲ್ಲ. ಹಾಗಾದ್ರೆ ಈ ಅಂಚಿನಲ್ಲಿರುವವರು ಯಾರು? ಬಡತನ, ವ್ಯಸನ, ಇಂಥ ಪ್ರಪಂಚದ ಅಂಧಕಾರದಿಂದ ಬಳಲ್ತಿರೋರು. ಅವರ ಹೋರಾಟಗಳು ಅವರ ಯೋಗ್ಯತೆಯ ಕೊರತೆಯನ್ನು ತೋರಿಸುವುದಿಲ್ಲ. ನಮ್ಮ ದೃಷ್ಟಿಕೋನ ಬದಲಾಗಬೇಕಿದೆ. ಬದಲಿಗೆ ಇದು ಅವರ ಜೀವನದಲ್ಲಿ ದೇವರ ಕೃಪೆಯ ಕೊರತೆ ಅಥವಾ ಅನುಪಸ್ಥಿತಿಯನ್ನು ತೋರಿಸುತ್ತೆ. ಹೀಗಿರುವಾಗ ಅವರನ್ನು ತೀರ್ಪು ಮಾಡುವುದು ಸುವಾರ್ತೆಯ ಮೂಲ ಸಂದೇಶಕ್ಕೆ ವಿರುದ್ಧವಾದಂತೆ. ಪರಿಹಾರವೇನು ಅಂದ್ರೆ ಪುನಶ್ಚೈತನ್ಯಕಾರಿ ಕರುಣೆ. ಇದೊಂದು ಸಕ್ರಿಯ ಮತ್ತು ಧೈರ್ಯದ ಅಭ್ಯಾಸ. ಈ ಕರುಣೆಯ ಮಾರ್ಗದಲ್ಲಿ 3 ಹೆಜ್ಜೆಗಳಿವೆ: ಪ್ರಾರ್ಥನೆ, ಸಕ್ರಿಯ ಕರುಣೆ ಮತ್ತು ಪ್ರೀತಿಯೆಂದು ಪ್ರತಿಬಿಂಬಿಸುವುದು. ಈ ಎಲ್ಲಾ ವಿಚಾರಗಳು ನಮ್ಮನ್ನೇ ನಾವು ಕೇಳಿಕೊಳ್ಳಬೇಕಾದ ಕೆಲವು ಸವಾಲಿನ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತವೆ. ಮೊದಲನೇದಾಗಿ, ನಾವು ಯಾರನ್ನು ಅನರ್ಹರು ಅಂತ ಹಣೆಪಟ್ಟಿ ಕಟ್ಟಿದ್ದೇವೆ? ಎಲ್ಲೆಲ್ಲಿ ನಾವು ನಮ್ಮ ತೀರ್ಪನ್ನೇ ನಿಷ್ಠೆ ಅಂತ ತಪ್ಪಾಗಿ ಅರ್ಥಮಾಡಿಕೊಂಡಿದ್ದೇವೆ? ಮತ್ತೆ ಯಾವುದೇ ಷರತ್ತುಗಳಿಲ್ಲದೆ ಕರುಣೆಯನ್ನು ಆಚರಣೆಗೆ ತರುವುದು ಹೇಗೆ ಸಾಧ್ಯ? ಕೊನೆಯದಾಗಿ, ಈ ಪುನಶ್ಚೈತನ್ಯಕಾರಿ ಕರುಣೆ ಇಂದು ನಮ್ಮ ಸಮುದಾಯವನ್ನು ಎಲ್ಲಿಂದ ಪುನರ್ನಿರ್ಮಿಸಬಹುದು?